ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ನಂಬಲು ಅಸಾಧ್ಯವಾದಂಥ ಘಟನೆ. ಕಾರ್ಪೊರೇಟ್ ಜಗತ್ತಿನಲ್ಲಿಯೂ ಕೂಡ ಈ ರೀತಿಯಾದಂಥ ಮತಾಂಧರಿಂದ ನಮ್ಮ ಹಿಂದೂ ಸೋದರಿಯರ ಮೇಲೆ ನಿರಂತರವಾದಂಥ ದೌರ್ಜನ್ಯ ಅತ್ಯಾಚಾರ ನಡೆಯುತ್ತಾ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥ ಘಟನೆ. ಆದರೆ ಏನು ಮಾಡೋದು, ನಮ್ಮ ಕಣ್ಣೆದುರಿಗೆ ನಡೆದಿದೆ, ನಮ್ಮ ಕಣ್ಣೆದುರಿಗೆ ಅದರ ತನಿಖೆ ನಡೀತಾ ಇದೆ. ನಮ್ಮ ಕಣ್ಣೆದುರಿಗೆ 7 ಜನ ಮತಾಂಧರನ್ನು ಬಂಧಿಸಿ ಒಳಗಡೆ ಎಸೆಯಲಾಗಿದೆ. ಘಟನೆ ನಡೆದದ್ದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ. ಅದು ಎಲ್ಲಿ? ಭಾರತದ ಅತ್ಯಂತ ಪ್ರಸಿದ್ಧವಾದಂಥ TCS ಎನ್ನುವಂಥ ಕಂಪ್ನಿಯಲ್ಲಿ. ಹೆಂಗಿದೆ ನೋಡಿ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ ಭಾರತ ದೇಶದ ಹೆಗ್ಗಳಿಕೆ ಅಂತ ಭಾವಿಸಿದಂಥ ಸಂಸ್ಥೆ ಇದು. ಭಾರತಕ್ಕೆ ಟಾಟಾ ಅವ್ರ ಕೊಡುಗೆ ಸಣ್ಣದೇನಲ್ಲ. ಆದರೆ ಅಂಥ TCSನಲ್ಲಿ ನಮ್ಮ ಹಿಂದೂ ಸೋದರಿಯರಿಗೆ ದನದ ಮಾಂಸ ತಿನ್ನು, ಬುರ್ಕಾ ಹಾಕ್ಕೊಂಬ, ಲಿಪ್ಸ್ಟಿಕ್ ಹಚ್ಕೋಬೇಡ, ನನ್ನನ್ನು ಮದುವೆ ಆಗು, ಬೇರೆಯವ್ರಿಗೆ ಯಾಕೆ ಚಂದ ಕಾಣಿಸ್ಬೇಕು ನೀನು, ಈ ರೀತಿಯಾಗಿ ಟೀಮ್ ಲೀಡ್ಗಳು ನಿರಂತರವಾಗಿ ಅವ್ರ ಮೇಲೆ ದೌರ್ಜನ್ಯವನ್ನು ಎಸಗಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದಂಥ ಘಟನೆ ಈಗ ಬೆಳಕಿಗೆ ಬಂದಿದೆ. ಒಂದು, ಮುಂಬೈ ನಾಕಾ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ. ಮತ್ತೊಂದು, ಇದರ ಬೇರುಗಳು ಭಾಳ ಆಳವಾಗಿರುವುದರಿಂದ NIA ಇದನ್ನು ಕೈಗೆತ್ತಿಕೊಂಡಿದೆ. ಯಾರ್ಯಾರು ಇದರ ಹಿಂದೆ ಈ ರೀತಿಯಾದಂಥ ಷಡ್ಯಂತ್ರಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ. ಯಾಕೆಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ, ಒಂದು ಸಣ್ಣ ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಲವ್ ಜಿಹಾದ್ ಮಾಡೋದು ಸುಲಭದ ಮಾತಲ್ಲ. ಆಮೇಲೆ ಈ ಪಂಚರ್ ಹಾಕೋ ಸಾಬ್ರು ಇದ್ದಾರಲ್ಲ, ಅವ್ರು ನೀವು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದರೂ ಅವ್ರ ಬುದ್ಧಿಯನ್ನು ಬಿಡೋದಿಲ್ಲ. ಅವರು ಡಾಕ್ಟರ್ ಆಗ್ಬೋದು, ಎಂಜಿನಿಯರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ವೈಸ್ ಚಾನ್ಸ್ಲರ್ ಆಗ್ಬೋದು. ಮೂಲ ಮತಾಂಧ ಮನಸ್ಥಿತಿ ಇದೆಯಲ್ಲ, ಅದರಿಂದ ಹೊರಗೆ ಬರೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಭಾಳ ಜ್ವಲಂತವಾದಂಥ ಸಾಕ್ಷಿಯಾಗತ್ತೆ. ಇನ್ಶಾ ಅಲ್ಲ, ಮಾಷಾ ಅಲ್ಲ, ಸುಬಾನ್ ಅಲ್ಲ ಅಂತ ಹೇಳ್ತಾ ಯಾವ ರೀತಿ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ಇವರು ಅತ್ಯಾಚಾರ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ, ತಮ್ಮ ಮತಾಂತರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮದುವೆ ಮಾಡ್ಕೋತೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿ ಏನೆಲ್ಲ ಮಾಡಿದ್ರಲ್ಲ, ಅದರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ವಿವಾದ ಆಗಿದೆ. ಪ್ರಕರಣ ನಡೀತಾ ಇದೆ. ಘಟನೆ ಏನು ಅಂತ ನಿಮಗೆ ಹೇಳ್ತೇನೆ. ಘಟನೆ 6 ಜನ ಮುಸಲ್ಮಾನರು ಸಾಫ್ಟ್ವೇರ್ ಕಂಪ್ನಿ TCSನಲ್ಲಿ ಟೀಮ್ ಲೀಡ್ಗಳಾಗ್ತಾರೆ. ಸಾಫ್ಟ್ವೇರ್ ಬಗ್ಗೆ ಯಾರಿಗೆ ಗೊತ್ತಿದೆ, ಯಾರ ಮಕ್ಕಳು ಎಂಜಿನಿಯರ್ ಆಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಅವ್ರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇರ್ತಾರೆ. ಟೀಮ್ ಲೀಡ್ ಅಂದರೆ ಏನು ಅಂತ ಗೊತ್ತಿರ್ತಾರೆ. ಅವ್ರ ಕೆಳಗೆ ಒಂದಷ್ಟು ಜನ ಒಂದು ಟೀಮ್ ಆಗಿ ತಂಡವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಟೀಮ್ ಲೀಡ್ ಅಂತ ಇರ್ತಾರೆ. ಟೀಮ್ ಲೀಡರ್ ಅಂತ ಬೇಕಾದ್ರೆ ನೀವು ಕರಿಬೋದು. ಆತ ಹೇಳಿದ ಹಾಗೆ ಉಳಿದವರು ಕೆಲಸ ಮಾಡ್ತಿರ್ತಾರೆ. ಆತಗೆ ಮುಲಾಜಿನಲ್ಲಿ ಇವರು ಭಾಳಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಆತ ಇವ್ರನ್ನೆಲ್ಲ ಮುನ್ನಡೆಸ್ತಾ ಇರ್ತಾನೆ, ಲೀಡ್ ಮಾಡ್ತಾ ಇರ್ತಾನೆ. ಈತ ಒಂದು ಪ್ರಾಜೆಕ್ಟ್ ಆದ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಔಟಿಂಗ್ಸ್ಗೆಲ್ಲ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಕಾರ್ಪೊರೇಟ್ ಜಗತ್ತಿನಲ್ಲಿ ನಡೆಸ್ಕೊಂಬರಲಾಗ್ತಾ ಇದೆ. ವೀಕೆಂಡ್ಗಳಿಗೆ ಹೊರಗಡೆ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗೋದು, ಅದನ್ನು ಕಂಪ್ನಿಯೇ ರಿಯಂಬರ್ಸ್ ಮಾಡುತ್ತೆ ಆ ದುಡ್ಡನ್ನು. ಯಾವುದಾದ್ರೂ ಪ್ರಾಜೆಕ್ಟ್ ಮುಗಿದ ಸಂದರ್ಭದಲ್ಲಿ ಯಾವುದಾದ್ರೂ ರೆಸಾರ್ಟ್ ಬುಕ್ ಮಾಡೋದು, ಆ ರೆಸಾರ್ಟ್ನಲ್ಲಿ ಇವರೆಲ್ಲ ಉಳ್ಕೊಳ್ಳೋ ಹಾಗೆ ಮಾಡೋದು. ಅಲ್ಲಿ ಈ ಟೀಮ್ ಲೀಡ್ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಡೆಸೋದು. ಇದು ಎಲ್ಲ ಕಡೆ ನಡೀತಾ ಇರುವಂಥ, ನಿರಂತರವಾಗಿ ಕಾರ್ಪೊರೇಟ್ ಜಗತ್ತಿನಲ್ಲಿ ನಡೆಯುವಂಥ ವಿದ್ಯಮಾನ ಇದು. ಇಲ್ಲೇನಾಗತ್ತೆ, 6 ಜನ ಮತಾಂಧ ಮುಸಲ್ಮಾನರು ತಮ್ಮ ಕೆಳಗಡೆ ಕೆಲಸ ಮಾಡುವಂಥ ಹಿಂದೂ ಸೋದರಿಯರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಮೊದಲು ಅವರನ್ನು ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕೋ ಪ್ರಯತ್ನ ಮಾಡ್ತಾರೆ. ಬುಟ್ಟಿಗೆ ಬಿದ್ದಂಥವ್ರಿಗೆ, ನೀವು ಈಗ ರಂಜಾನ್ ತಿಂಗಳಿದೆ, ನೀವು ಉಪವಾಸ ಮಾಡಬೇಕೀಗ, ನಮ್ಮಲ್ಲಿ ರೋಜಾ ಅಂತ ಕರೀತಾರೆ ಅದಕ್ಕೆ, ಇದರಿಂದ ನಮ್ಮ ಅಲ್ಲಾ ನಿಮಗೆ ಭಾಳ ಒಳ್ಳೇದು ಮಾಡ್ತಾನೆ, ಇನ್ಶಾ ಅಲ್ಲಾ ನೀವು ನಾಳೆಯಿಂದ ಉಪವಾಸ ಕೂತ್ಕೊಳ್ಳಿ ಅಂತ ಹೇಳೋದು. ಅದಾದ ಮೇಲೆ ನೀವು ಲಿಪ್ಸ್ಟಿಕ್ ಯಾಕೆ ಹಚ್ಕೊಂಬಂದಿರಿ, ಲಿಪ್ಸ್ಟಿಕ್ ಹಚ್ಕೊಂಬರೋದನ್ನು ಬೇರೆದವ್ರು ಚೆಂದ ಕಾಣಲಿ ಅಂತ, ಬೇರೆಯವ್ರಿಗೆ ನೀವು ಚೆಂದ ಕಾಣಬೇಕು ಅನ್ನೋದಿರೋದು. ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ, ನನಗೆ ನೀ ಚೆಂದ ಕಾಣಬೇಕು, ನಾವು ಉಳಿದವ್ರಿಗೆ ಚೆನ್ನಾಗಿ ಕಾಣಿಸ್ಬಾರ್ದು, ನಾಳೆಯಿಂದ ಲಿಪ್ಸ್ಟಿಕ್ ಹಚ್ಕೊಂಬರ್ಬೇಡ ಅನ್ನೋದು. ನಿಮ್ಮ ದೇವರು ನಿಮಗೇನು ಸಹಾಯ ಮಾಡಿಲ್ಲ, ನಮ್ಮ ಅಲ್ಲ ಹಾಗಲ್ಲ, ಏನು ಬೇಕಾದ್ರೂ ಮಾಡ್ತಾನೆ ಅಂತ ಅವ್ರನ್ನ ಪುಸಲಾಯಿಸೋದು. ಅಷ್ಟೇ ಅಲ್ಲ, ಲಾಬಿನಲ್ಲಿ ಹಿಡಿದು ಎಳೆದಾಡಿ ಫೋಟೋ ತಕ್ಕೊಳ್ಳೋದು, ಸೆಲ್ಫಿಗಳನ್ನು. ಜೊತೆಗೆ ತಾವು ತನ್ನಂಥ ದನದ ಮಾಂಸದ ಬಿರಿಯಾನಿಯನ್ನು ಯಾಕೆ ತಿನ್ನಬಾರ್ದು ಅಂತ ತಿನ್ನಿಸೋದು. ಈ ಎಲ್ಲ ಚಟುವಟಿಕೆಗಳನ್ನು 6 ಜನ ಟೀಮ್ ಲೀಡ್ಗಳು ತಮ್ಮ ಕೈ ಕೆಳಗೆ ಇದ್ದಂಥ ಹಿಂದೂ ಸೋದರಿಯರ ಮೇಲೆ ಮಾಡ್ತಾರೆ. ಆ ಹಿಂದೂ ಸೋದರಿಯರು ಯಾರಿಗೆ ಇದು ಮುಜುಗರ ಅನಿಸತ್ತೋ, ಯಾರಿಗೆ ಇದು ದೌರ್ಜನ್ಯ ಅನಿಸತ್ತೋ, ಅವ್ರು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಶ್ವಿನಿ ಚೈರಾನಿ ಅಂಥೇಳಿ ಅಲ್ಲಿರುವಂಥ HR ಮ್ಯಾನೇಜರ್ಗೆ.
ಆ HR ಮ್ಯಾನೇಜರು ಇದನ್ನು ಉದಾಸೀನ ಮಾಡ್ತಾರೆ. ಇದರ ಜೊತೆ ಇದನ್ನು ಮೋಡಸ್ ಆಪರೆಂಡಿಯನ್ನು ಆಪ್ರೇಟ್ ಮಾಡಲಿಕ್ಕೆ ನಿದಾ ಖಾನ್ ಅನ್ನುವಂಥ ಒಬ್ಬ ತರುಣಿ ಸೇರ್ಕೋತಾಳೆ ಈ 6 ಜನ ಟೀಮ್ ಲೀಡ್ಗಳಿಗೆ. ಅಂದರೆ ಇದು ಆಕಸ್ಮಿಕವಾಗಿ ಯಾರೋ ಯಾರನ್ನು ಪುಸಲಾಯಿಸೋದು ಅಥವಾ ಯಾವುದೋ ಹಿಂದೂ ಹುಡುಗಿ ಇಷ್ಟ ಆದದ್ದಕ್ಕೆ ಆಕೆಯನ್ನು ಪ್ರೀತಿಸೋದು, ಆ ರೀತಿ ಕಾಕತಾಳೀಯವಾಗಿ ಸಂಯೋಗ ಆದಂಥ ಘಟನೆ ಅಲ್ಲ ಇದು. ಇದು ದುರುದ್ದೇಶಪೂರ್ವಕವಾಗಿ ಹಿಂದೂ ಹೆಣ್ಮಕ್ಕಳನ್ನ ಬುಟ್ಟಿಗೆ ಹಾಕ್ಕೊಂಡು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಬೇಕು, ಮತಾಂತರ ಮಾಡೋದು ಅಷ್ಟೇ ಅಲ್ಲ, ಇದನ್ನು ದೊಡ್ಡದಾದಂಥ ಕಾಕಸ್ಸನ್ನು ತಯಾರು ಮಾಡಿ ಇಡೀ ವ್ಯವಸ್ಥೆಯಲ್ಲಿ ಜಿಹಾದನ್ನು ಉಂಟು ಮಾಡುವಂಥ ಪ್ರಯತ್ನವನ್ನಾಗಿ ಮಾಡಲಾಗ್ತಾ ಇತ್ತು. ಕಂಪ್ಲೇಂಟ್ ಮಾಡಿದರೆ ಕಂಪ್ಲೇಂಟಿಗೆ ಬೆಲೆ ಇಲ್ಲ, ಜಾಸ್ತಿ ಮಾತಾಡಿದರೆ ಟೀಮ್ ಲೀಡ್ ಆಗಿರೋದ್ರಿಂದ ಅನಗತ್ಯವಾಗಿ ಕಿರುಕುಳವನ್ನು ಕೊಡ್ತಾರೆ, ವರ್ಕ್ ಲೋಡ್ ಜಾಸ್ತಿ ಮಾಡ್ತಾರೆ, ಬರಲಾರದ ಕೆಲಸವನ್ನು ಹೇರ್ತಾರೆ. ಇವತ್ತು ಸಂಜೆ ಮುಗಿಸ್ಕೊಡ್ಬೇಕು, ಎಂಡ್ ಆಫ್ ದ ಡೇ ಅಂತ ಒಂದು ಶಬ್ದ ಇದೆ. ಈ ಸಾಫ್ಟ್ವೇರ್ ಜಗತ್ತವ್ರು ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಅವರು EOD ಅಂತಾರೆ. EOD ಅಂದರೆ ಏನು ಅಂತಂದರೆ ಎಂಡ್ ಆಫ್ ದ ಡೇ, ಅಂದರೆ ಇವತ್ತು ಇಡೀ ದಿವಸದಲ್ಲಿ ಕೊನೆಗೆ ಏನು ಮಾಡಿದೆ ಅಂತ. ಈ EOD ಅನ್ನೋದನ್ನು ದುರುಪಯೋಗಪಡಿಸಿಕೊಂಡು ಆಗಲಾರದ ಕೆಲಸವನ್ನು ಹೇರ್ಬಿಡೋದು. ಶನಿವಾರ ಭಾನುವಾರ ಕೂಡ ಮನೆಯಲ್ಲಿ 5 ನಿಮಿಷ ನೆಮ್ಮದಿಯಲ್ಲಿ ಆ ತರುಣಿಯರು ಇರಬಾರ್ದು, ಆ ರೀತಿ ಅವ್ರ ಮೇಲೆ ಒತ್ತಡವನ್ನು ಹೇರುವುದು. ಯಾವಾಗ ಸಾಧ್ಯ ಆಗೋದಿಲ್ಲ ಅಂತಾರೆ ಆವಾಗ ತರುಣಿಯರು ಅನಗತ್ಯವಾಗಿ ಅಸಹಾಯಕತೆಯಿಂದ ಇವ್ರು ಹೇಳಿದ ಹಾಗೆ ಕೇಳಬೇಕಾದ ಅನಿವಾರ್ಯತೆ ಬರುತ್ತೆ. ಆವಾಗ ಅವರನ್ನು ಓಲೈಸಲಿಕ್ಕೆ ಪಾಪ ಹಿಂದೂ ಹುಡುಗಿಯರು ಪ್ರಯತ್ನ ಮಾಡಿ ಅವ್ರು ಹೇಳಿದ ಹಾಗೆ ಕೇಳಿ, ಲಿಪ್ಸ್ಟಿಕ್ ಹಚ್ಕೋಬೇಡ, ಲಿಪ್ಸ್ಟಿಕ್ ಹಚ್ಕೊಳ್ಳೋದಿಲ್ಲ, ನಮಾಜ್ ಮಾಡು ಅಂತ ಹೇಳಿದ್ರೆ ಅವ್ರ ಜೊತೆಗೆ ಕೂತ್ಕೊಂಡು ನಮಾಜ್ ಮಾಡೋದು, ಅವರು ಊಟ ತಂದದ್ದನ್ನು ಬೇಡ ವಾಂತಿ ಬರ್ತಾ ಇದೆ ಅಂತ ಹೇಳಿದ್ರು ತಿನ್ನೋದು, ಈ ರೀತಿಯಾದಂಥ ಅವ್ಯಾಹತವಾದಂಥ ಹೇಳಲಿಕ್ಕೆ ನಂಗೆ ಸಾಧ್ಯನೇ ಇಲ್ಲ, ಶಬ್ದಗಳೇ ಬರ್ತಾಯಿಲ್ಲ. ನಡೆದಿರುವ ಘಟನೆ ನಾಸಿಕ್ನಲ್ಲಿ TCSನಲ್ಲಿ ನಡೆದ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೆ ನಾನು. ನಮ್ಮ ಸೋದರಿಯರಿಗೆ ಅಲ್ಪಸಂಖ್ಯಾತರು ಅನ್ಸ್ಕೊಂಡಂಥವ್ರು, ಕಾರ್ಪೊರೇಟ್ ಜಗತ್ತಿನಲ್ಲಿ ನಗಣ್ಯ ಆಗಿರುವಂಥ ಸಂಖ್ಯೆಯ ಜನ ಇವತ್ತು ಮೋಡಸ್ ಆಪರೆಂಡಿ ಮಾಡಿ TCSನಲ್ಲಿ ಟೀಮ್ ಲೀಡ್ಗಳಾಗಿ ನಮ್ಮ ಮೇಲೆ ಈ ರೀತಿ ದೌರ್ಜನ್ಯ ಎಸಗಬಹುದಾದರೆ ಇವ್ರಿಗೇನಾದರೂ ಇನ್ನೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ಇನ್ನೇನು ಮಾಡಬಹುದಿತ್ತು ಇವರು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಕೊನೆಗೆ ಯಾರೋ ಧೈರ್ಯ ಮಾಡಿ ಮುಂಬೈ ನಾಕಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದನ್ನು ಮೊದಲು ಭಾಳ ಗಂಭೀರವಾಗಿ ಪರಿಗಣಿಸೋದಿಲ್ಲ, ಯಾಕಂದರೆ ಇದು ನಡೆದ ಘಟನೆ ನಿನ್ನೆ ಮೊನ್ನೆ ಅಲ್ಲ. 2022ರಿಂದ 2026ರವರೆಗೂ ನಿರಂತರವಾಗಿ ಅವ್ಯಾಹತವಾಗಿ ಅಹರ್ನಿಶಿಯಾಗಿ ಅಹೋಹಗಲು ಅಹೋರಾತ್ರಿ ನಡೆದಂಥ ದೌರ್ಜನ್ಯದ ಪ್ರಕರಣಗಳಿವು. ಒಬ್ಬರು ಇಬ್ಬರು ಯಾರೋ ಒಂದಿಬ್ಬರು ಜನರಿಗೆ ಬಲೆ ಹಾಕ್ಕೊಂಡಿದ್ದಾರೆ ಅನ್ನೋದಾದರೆ ಒಂದು ಲವ್ ಜಿಹಾದ್ ಅಂತ ಬಿಟ್ಬಿಡೋಣ. ಇದು ಕಾರ್ಪೊರೇಟ್ ಜಿಹಾದ್. ಇದು ಆ ರೀತಿಯ ದೊಡ್ಡದಾದಂಥ ಕರ್ಮಕಾಂಡ ಈಗ ಬೆಳಕಿಗೆ ಬಂದಿದೆ. ಬೆಳಕಿಗೆ ಬರೋದಷ್ಟೇ ಅಲ್ಲ, ಈಗ 6+1 7 ಜನರನ್ನು ಬಂಧಿಸಿ ಕಾರಾಗೃಹದ ಒಳಗಡೆ ಎಸೆಯಲಾಗಿದೆ. ಪ್ರಶ್ನೆ ಏನು ಅಂದರೆ, ಯಾವ ಕಾರ್ಪೊರೇಟ್ ಜಗತ್ತು ಅಂದರೆ ನಾವು ಭಾಳ ಪ್ರತಿಷ್ಠಿತ ಅಂತ ಭಾವಿಸ್ತೀವಿ, ಯಾವ ಕಾರ್ಪೊರೇಟ್ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಭಾಳ ಸುರಕ್ಷಿತವಾಗಿರ್ತಾರೆ ಅಂತ ನಾವು ಭಾವಿಸ್ತೀವಿ, ಅಲ್ಲಿಯೇ ಈ ರೀತಿಯಾದಂಥ ಲವ್ ಜಿಹಾದ್ ನಡೀಲಿಕ್ಕೆ ಶುರು ಆಗಿಬಿಟ್ರೆ ಇನ್ನು ನಮ್ಮ ಮಕ್ಕಳನ್ನು ಬಹುಸಂಖ್ಯಾತ ಹಿಂದೂ ರಾಷ್ಟ್ರವಾದಂಥ ಭಾರತ ದೇಶದಲ್ಲಿಯೇ ನಾವು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಮತ್ತು ಇನ್ನು ಬೇರೆ ಎಲ್ಲಿ ನಮ್ಮ ಮಕ್ಕಳನ್ನ ನಾವು ಕಳಿಸಬಹುದು ಆಲೋಚನೆ ಮಾಡಿ ನೋಡಿ. ಒಂದು TCS ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ. ಈ ಹಿಂದೆ ಬೆಂಗಳೂರಿನಲ್ಲಿ ಅಮೆಜಾನ್ ಸರ್ವಿಸ್ ಸೆಂಟರ್ನಲ್ಲಿ ಈ ರೀತಿಯ ಘಟನೆಗಳು ನಡೆದಿದ್ದವು. ನಿಮ್ಮ ನೆನಪಿದೆಯಲ್ಲೋ ಗೊತ್ತಿಲ್ಲ. ಆವಾಗ ಅಲ್ಲಿ ಬಂದವ್ರಿಗೆ ನಮಸ್ಕಾರ ಅಂತ ಹೇಳೋ ಹಾಗಿಲ್ಲ, ಸಲಾಮ್ ಅಲೈಕುಮ್ ಅನ್ಬೇಕಾಗಿತ್ತು. ಗ್ರೀಟಿಂಗ್ಸನ್ನು ತ್ಯೋಹಾರ್ ಅಂಥೇಳಿ ನಾವು ಬಳಸೋ ಹಾಗಿಲ್ಲ, ಈದ್ ಅಂತ ಹಾಕಬೇಕು. ಆ ರೀತಿಯಾದಂಥ ಇದಕ್ಕೇನಂತಾರಂದರೆ ಅವರು ಯುನಿಟಿ ಇನ್ ಡೈವರ್ಸಿಟಿ ಅಂತ, ಕಾರ್ಪೊರೇಟ್ ಡೈವರ್ಸಿಟಿ, ಮೆಟ್ರೋಪಾಲಿಟನ್ ಕಲ್ಚರ್, ಆಧುನಿಕ ಸಮಾಜ. ಕಾರ್ಪೊರೇಟ್ ಜಗತ್ತಿನಲ್ಲಿ ಧರ್ಮ ಮತ್ತು ರಾಜಕೀಯದಿಂದ ಹೊರಗೆ ಹೊರತುಪಡಿಸಬೇಕು ಕಾರ್ಪೊರೇಟ್ ಜಗತ್ತು ಅಂತ ಹೇಳ್ತಾರೆ. ಈ ದೇಶದಲ್ಲಿದ್ದ ಮೇಲೆ ಈ ದೇಶದ ಸಂಸ್ಕೃತಿಗೆ ಅನುಗುಣವಾಗಿ ಯಾವುದೇ ಕಾರ್ಪೊರೇಟ್ ಜಗತ್ತಾದರೂ ಇರಬೇಕಾಗಿದ್ದು ಅನಿವಾರ್ಯ. ನೀವು ಭಾರತ ದೇಶದಲ್ಲಿದ್ದೀರಿ, ಭಾರತದ ಸಂಸ್ಕೃತಿ, ಭಾರತದ ಸನಾತನತೆ, ಭಾರತದ ಸಭ್ಯತೆ, ಇದನ್ನು ಮೀರಿ ನೀವು ಫಾರಿನ್ ಕಂಟ್ರಿಗೋಸ್ಕರ ನಾವು ಕೇಟ್ರಿಂಗ್ ಮಾಡ್ತಾ ಇದ್ದೀವಿ ಅನ್ನೋಂಥ ಕಾರಣಕ್ಕೋಸ್ಕರ ನಾವು ಯಾವುದೋ ಪಾಕಿಸ್ತಾನನೋ ಇರಾನೋ ಅಫ್ಘಾನಿಸ್ತಾನದ ರೀತಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ ಸರಸ್ವತಿ ವಂದನ ಅಂದರೆ ಸರಸ್ವತಿ ಪೂಜೆ ಕಾರ್ಯಕ್ರಮ ಆಗಬೇಕು, ಗಣಪತಿ ಹಬ್ಬ ಅಂದರೆ ಗಣಪತಿ ಹಬ್ಬ ಮಾಡಲಿಕ್ಕೆ ಅವಕಾಶ ಇರಬೇಕು. ಯಾರೋ 4 ಜನ ಮುಸಲ್ಮಾನರಿದ್ದಾರೆ, ಅವರಿಗೆ ಮುಜುಗರ ಆಗಿಬಿಡುತ್ತೆ, ಆದ್ದರಿಂದ ನಾವು ಗಣಪತಿ ಹಬ್ಬ ಮಾಡಬಾರ್ದು. ಒಂದು ವೇಳೆ ನಾವು ಗಣಪತಿ ಹಬ್ಬ ಮಾಡೋದಾದರೂ ಕೂಡ ಆ 4 ಜನರಿಗೋಸ್ಕರ ನಾವು ಅವರ ಈದ್ ಮಿಲಾದನ್ನು ಮಾಡಬೇಕು, ರಂಜಾನ್ ಮಾಡಬೇಕು. ಎಂಥ ಅಸಹ್ಯ,
ಎಂಥ ನಾಲಾಯಕ ಆಲೋಚನೆ ನೋಡಿ ಅದು. ಎಲ್ಲಿಯಾದರೂ ಈ ರೀತಿ ಪಾಕಿಸ್ತಾನದಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ರಿ? ಅಫ್ಘಾನಿಸ್ತಾನದಲ್ಲಿ ಯಾವುದೋ ಮುಸಲ್ಮಾನ ಕಂಪನಿ ಒಳಗಡೆ ಹೋಗಿ ಯಾವುದಾದ್ರೂ ದೀಪಾವಳಿ ಹಬ್ಬ ಆಚರಿಸ್ಲಿಕ್ಕೆ ಸಾಧ್ಯ ಇದೆ ಅನ್ರಿ? ಗಣಪತಿ ಹಬ್ಬ ಆಚರಿಸ್ಲಿಕ್ಕೆ ಸಾಧ್ಯ ಇದೆ ಅನ್ರಿ? ಬಿಡ್ತಾರನ್ರಿ ಅವರು? ಕೇವಲ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆಕ್ಯುಲರ್ ಅನ್ನುವಂಥ ಶಬ್ದ ಆಕೆ ಸೇರಿಸಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಮೂಲ ಸಭ್ಯತೆಯನ್ನೇ ಬಿಟ್ಟು ನಾವು ನಮ್ಮ ಇಡೀ ಬದುಕನ್ನು ಈ ರೀತಿ ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸರ್ವ ಜನಾಂಗಗಳ ಶಾಂತಿಯ ತೋಟ, ಶಾಂತಿ ಅಲ್ಲ ಶಾಂತಿಯ ತೋಟ ಗೊತ್ತಿದೆಯಾ ನಿಮಗೆ ಅಂತಾರಲ್ಲ, ಹಾಗೆ ಕುಕ್ಕರ್ ಬಾಂಬ್ ಬಿಟ್ಟರೆ ನಮ್ಮ ಬ್ರದರ್ಸ್ ಅನ್ನುವಂಥ ಜನ ನಮ್ಮಲ್ಲಿದ್ದಾರೆ. ಇವ್ರದ್ದು ಲೂಲು ಮಾಲ್ ಇದೆಯಲ್ಲ, ಲೂಲು ಮಾಲ್ಗೆ ಒಂದು ಸಲ ಬೆಂಗಳೂರಲ್ಲಿ ಹೋಗಿ ನೋಡಿ ನೀವು. ಬೆಂಗಳೂರಲ್ಲ, ಕೇರಳಕ್ಕೆ ಹೋಗಿ ನೋಡಿ, ಎಲ್ಲೇ ಹೋಗಿ ನೋಡಿ. ಕೆಲಸ ಮಾಡುವ ಗಂಡಸರೆಲ್ಲ ಮುಸಲ್ಮಾನರಾಗಿರುತ್ತಾರೆ, ಸೇಲ್ಸ್ಮನ್ಗಳೆಲ್ಲ ಹಿಂದೂ ಹುಡುಗಿಯರಾಗಿರ್ತಾರೆ. ಯಾಕೆ ಸ್ವಾಮಿ ಮುಸಲ್ಮಾನ್ ಹುಡುಗಿಯರು ಯಾಕೆ ಕೆಲಸ ಮಾಡಬಾರ್ದು? ಅವ್ರಿಗೇನು ಸ್ವಾವಲಂಬಿ ಆಗಬಾರ್ದು ಅಂತ ಏನಾದರೂ ಇದೆಯಾ? ಅವ್ರು ತಂಪಾಡಿಗೆ ತಾವು ದುಡ್ಕೋಬಾರ್ದು ಅಂತ ಏನಾದರೂ ಇದೆಯಾ? ಅವ್ರು ನಮ್ಮ ಮನೆಯಲ್ಲಿ ಬುರ್ಖ ಹಾಕಿ ಕೂಡಿಸ್ತೀರಿ, ಹಿಂದೂ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀನಿ ಸ್ವಾವಲಂಬನೆ ಅಂತ ಹಿಂದೂ ಹುಡುಗಿಯರು ಸೇರಿಸ್ತೀರಿ. ಹಿಂದೂ ಹುಡುಗಿಯರು ಕೊಟ್ಟ ಮೇಲೆ ಹಿಂದೂ ಹುಡುಗರಿಗೂ ಕೆಲಸ ಕೊಡಿ, ಯಾಕೆ ಕೊಡೋದಿಲ್ಲ? ನಿಮಗೆ ರಶೀದ್ನೇ ಯಾಕೆ ಬೇಕು? ಸಲ್ಮಾನ್ನೇ ಯಾಕೆ ಬೇಕು? ರಶೀದು, ಸಲ್ಮಾನು, ಶರೀಫು, ಅಬ್ದುಲ್ಲಾ, ಮೊಹಮ್ಮದು ಇವರೆಲ್ಲ ಸೇಲ್ಸ್ ಬಾಯ್ಗಳು. ಬಂದಿರೋ ಹುಡುಗಿಯರೆಲ್ಲ ಸೇಲ್ಸ್ಗಾರಗಳು, ಹಿಂದೂಗಳು. ಅಂದರೆ ಅಲ್ಲಿ ಲವ್ ಜಿಹಾದ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮೊಡಸಪರಂಡಿ ರೀತಿಯಲ್ಲಿ ನಡೆಸ್ತಾ ಇರುವಂಥ ಮಾಲ್ಗಳಿವು. ಇದ್ರ ವಿರುದ್ಧ ಯಾರೂ ಧ್ವನಿಯನ್ನೇ ಎತ್ತೋದಿಲ್ಲ. ಇದಕ್ಕಿಂತ ಭಾಳ ದುರಂತ ಇನ್ನೊಂದು ಹೇಳ್ತೇನೆ ನಿಮಗೆ. 2005ರಲ್ಲಿ ಅವಾಗ ಕಾಂಗ್ರೆಸ್ ಸರ್ಕಾರ TCS ಅವರು ಪಾಕಿಸ್ತಾನದಲ್ಲಿ ಸೆಂಟರ್ ಮಾಡ್ಬೇಕಂತ ಮಾಡಿದರು. ಕೇವಲ ಸೆಂಟರ್ ಮಾಡೋದಲ್ಲ, ಅಲ್ಲಿಯ ಪದವೀಧರರು ಯಾರಿದ್ದಾರೆ ಅವರಿಗೆ ಭಾರತದಲ್ಲಿ ಮುಸಲ್ಮಾನರಿಗೆ ಕೆಲಸ ಕೊಡಬೇಕು ಅಂತ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ವ್ಯವಹಾರಗಳನ್ನು ಮಾಡಲಿಕ್ಕೆ TCS ಅವ್ರಿಗೆ ವಿಶೇಷ ವೀಸಾ ಕೊಡಬೇಕು ಅಂತ ಪಾಕಿಸ್ತಾನದ ಎಂಬಸಿಗೆ ಇವರ ಮನವಿ. ಪಾಕಿಸ್ತಾನದಲ್ಲಿ ಸೆಂಟರ್ ಓಪನ್ ಮಾಡೋಕೆ, ಎಕ್ಸಲೆನ್ಸಿ ಸೆಂಟರ್ ಮಾಡೋದು, ಟಾಟಾ ಎಕ್ಸಲೆನ್ಸಿ ಸೆಂಟರ್. ಅಲ್ಲಿ ಉದ್ಯೋಗಗಳ ಸೃಷ್ಟಿ ಮಾಡೋದು ಪಾಕಿಸ್ತಾನದಲ್ಲಿ. ಅಷ್ಟೇ ಅಲ್ಲ, ಅಲ್ಲಿಂದ ಇಲ್ಲಿಗೆ ಎರವಲು ಪಡೆಯೋದು ಪ್ರತಿಭೆಗಳನ್ನು, ಇಲ್ಲಿ ಕೆಲಸ ಕೊಡೋದು, ಸಾಬರು ಕರ್ಕೊಂಬಂದು. ಆ ಸಾಬರು ಪಂಚರ್ ಹಾಕೋದ್ರಿಂದ ಹಿಡಿದು ಡಾಕ್ಟ್ರು, ಎಂಜಿನಿಯರು, ಪ್ರೊಫೆಸರ್ ಆದರೂ ಕೂಡ ಆತ ಮತಾಂಧನಾಗಿಯೇ ಇಲ್ಲಿಯವರ ಮೇಲೆ ತನ್ನ ಸೇಡನ್ನು ತೀರಿಸ್ಕೋತಾನೆ, ಲವ್ ಜಿಹಾದ್ ಮಾಡ್ತಾನೆ ಅನ್ನೋದು TCSಗೆ ಗೊತ್ತೇ ಆಗೋದಿಲ್ಲ. ಮಿಯಾ ಅನ್ನುವಂಥ ಒಂದು ಪ್ರಾಡಕ್ಟ್ ಇದನ್ನು ಲಾಂಚ್ ಮಾಡಿದ್ರು, ಬ್ರ್ಯಾಂಡ್ ಲಾಂಚ್ ಮಾಡಿದ್ರು ಇವರು. 2 ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ. TCS ಅವರು ಈ ದೇಶದ ಘನತೆಯನ್ನು ಹೇಗೆ ಎತ್ತಿ ಹಿಡಿದಿದ್ದಾರೋ, ಹೇಗೆ ಔದ್ಯಮಿಕ ಪ್ರಪಂಚದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೋ, ಹೇಗೆ ಅವರ ಕೆಲಸಗಾರರನ್ನು ತಮ್ಮ ಕುಟುಂಬದವರಂತೆ ನೋಡ್ಕೋತಾರೋ, ಅದರ ಜೊತೆ ಅವರ ಈ ವೈವಿಧ್ಯತೆ ಅನ್ನುವಂಥ ಒಂದು ಹುಳು ಅವ್ರ ತಲೆಯಲ್ಲಿ ಸಾಂಕ್ರಾಮಿಕವಾದಂಥ ಹುಳು ಸೇರಿಕೊಂಡಿದೆಯಲ್ಲ, ಅದು ಇಂಥ ಎಲ್ಲ ರೀತಿಯ ಎಡವಟ್ಟುಗಳಿಗೆ, ಅಪಸವ್ಯಗಳಿಗೆ ಕಾರಣೀಭೂತ ಆಗುತ್ತೆ. ಕೇವಲ TCSಗೆ ಮಾತ್ರ ಸೀಮಿತ ಆಗಿದ್ದಲ್ಲ ಇದು, ಉಳಿದ ಎಲ್ಲ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ. ಏನಾಗತ್ತೆ, ಟೀಮ್ ಲೀಡ್ ಕೆಳಗಡೆ ಇರುವಂಥ ಮಕ್ಕಳಿರ್ತಾರಲ್ಲ, ಅವರು ನಾಳೆ ನಮ್ಮ ಮೇಲೆ ದಬಾವಣೆ ಆಗಬಾರ್ದು, ನಮ್ಮ ಕೆಲಸ ಹೊರಟೋಗ್ಬಿಡಬಾರ್ದು, ನಂಬಿದಂಥ ಮಧ್ಯಮ ವರ್ಗೀಯ ಕುಟುಂಬಗಳು ಬೀದಿಗೆ ಬಿದ್ದುಬಿಡ್ತೀವಿ ನಾವು ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡ ಕಿರುಕುಳವನ್ನು ಸಹಿಸ್ತಾ ಇರ್ತಾರೆ. ಯಾರೋ 4 ಜನ ಧ್ವನಿಯನ್ನೆತ್ತಿ ನಿದಾ ಖಾನ್ ಥರದವ್ರಿಗೆ, ಶರೀಫನಿಗೆ, ಈ ಮುಜಾವರ್ಗೆ, ಅಬ್ದುಲ್ಲನಿಗೆ ಒಳಗಾಕಿಸ್ತಾರೆ. ಅದೇ ಈಗ ನಡೀತಾ ಇರೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.